ಸ್ನೇಹಿತರೆ, ವೆಲ್ಕಮ್ ಟು ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದ ವಿಶೇಷ ಏನಂದ್ರೆ, ಯಾರಿಗೆಲ್ಲ ಬರ ಪರಿಹಾರದ ಹಣ ಜಮಾವಣೆ ಆಗಿಲ್ಲ, ಅದು ಕೂಡ ಎರಡನೇ ಕಂತಿನ ಹಣ ಯಾರಿಗೆಲ್ಲ ಜಮಾವಣೆ ಆಗಿಲ್ಲ ಅಂತ ರೈತರುಗಳು ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಎಲ್ಲ ಕಾಯ್ತಾ ಇದ್ದೀರಾ. ಬಟ್ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ನಿಮಗೆ ಬರುತ್ತೋ ಬರಲ್ವೋ ಮುಂದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ಎಲ್ಲ ವಿಷಯನೂ ಕವರ್ ಮಾಡಿದ್ದೀನಿ. ಸ್ನೇಹಿತರೆ, ಸರ್ಕಾರ ಹೇಳಿರೋ ಪ್ರಕಾರ ಸಹಾಯವಾಣಿನೂ ಕೂಡ ತೆರೆದಿದೆ. ಆ ಸಹಾಯವಾಣಿ ಮುಖಾಂತರ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಅವರು ನಿಮ್ಮ ಅಕೌಂಟು ಫ್ರೀಸ್ ಆಗಿದೆ ಸರಿಪಡಿಸ್ಕೊಳ್ಳಿ, ಮತ್ತು ನಿಮ್ಮ ಆಧಾರ್ ಪಾಣಿನ ಲಿಂಕ್ ಮಾಡ್ಕೊಳ್ಳಿ, ಅದೇ ರೀತಿ ನಿಮ್ಮದು DBT ಲಿಂಕ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ FID ನಂಬರಲ್ಲಿ ನಿಮ್ಮ ಹೆಸರು ಸರಿ ಇದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಈ ಥರ ಉತ್ತರಗಳನ್ನ ಕೊಡ್ತಾ ಇದೆ. ಬಟ್ ಅದಲ್ಲದೆ ಸ್ನೇಹಿತರೆ, ಅವೆಲ್ಲ ಕೂಡ ಕರೆಕ್ಟಾಗಿದ್ದರೂ ಕೂಡ ಕೆಲವರಿಗೆ ಅಮೌಂಟ್ ಕೂಡ ಬಂದಿಲ್ಲ. ಅದು ಕನ್ಫ್ಯೂಸ್ ಆಗಿರೋದು ರೈತರುಗಳಿಗೆಲ್ಲ. FID ನಂಬರ್ ಕರೆಕ್ಟಾಗಿದೆ, ಆಧಾರು NPCIಗೆ ಮ್ಯಾಪಿಂಗ್ ಆಗಿದೆ, ಆಲ್ರೆಡಿ ಮೊದಲನೇ ಹಂತದಲ್ಲಿ ಹಾಕ್ತಂತ 2,000 ರೂಪಾಯಿ ಅಮೌಂಟ್ ಕೂಡ ಆಲ್ರೆಡಿ ಜಮಾವಣೆ ಆಗಿದೆ. ಬಟ್ ಎರಡನೇ ಹಂತದಲ್ಲಿ ಜಮಾವಣೆ ಆಗಬೇಕಾಗಿರ್ತಕ್ಕಂಥ ಅಮೌಂಟು ಇನ್ನೂ ಕೂಡ ಜಮಾವಣೆ ಆಗಿಲ್ಲ. ಬಟ್ ಸರ್ಕಾರ ಹೇಳೋ ಪ್ರಕಾರ ವೆಯ್ಟ್ ಮಾಡಿ ಬರುತ್ತೆ ಅಂತ. ಬಟ್ ನಿಮಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ, ಎರಡನೇ ಕಂತಿನ ಹಣ ಕೇವಲ 2 ಡೇಸಲ್ಲಿ ಅವರು ಹಾಕಿರ್ತಾರೆ. ಇಲ್ಲಿ ನೀವು ನೋಡ್ಬೋದು, 5ನೇ ತಿಂಗಳು 6ನೇ ತಾರೀಕು, 5ನೇ ತಿಂಗಳು 7ನೇ ತಾರೀಕು, ಅಂದರೆ ಈ ತಿಂಗಳಲ್ಲಿ ಹಾಕಿರ್ತಕ್ಕಂಥ 2 ಡೇಸಲ್ಲಿ ಹಾಕಿರ್ತಕ್ಕಂಥ ಅಮೌಂಟ್ ಸ್ನೇಹಿತರೆ. ತದನಂತರ ಎಲ್ಲಿಯೂ ಕೂಡ 1 ರೂಪಾಯಿನೂ ಕೂಡ ಯಾವ ರೈತರ ಖಾತೆಗೆ ಹಾಕಿಲ್ಲ. ಕೇಳಿದರೆ ಅಧಿಕಾರಿಗಳಿಗೆ ಮುಂದೆ ಬರುತ್ತೆ, ನೀವು ಎಲ್ಲ ರೆಕಾರ್ಡ್ಗಳನ್ನು ಸರಿ ಮಾಡ್ಕೊಳ್ಳಿ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಬಟ್ ಅದಲ್ಲ ಸ್ನೇಹಿತರೆ, ಅಲ್ಲಿ ಉತ್ತರ ಅದು ಬೇರೆನೇ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಗ್ರಾಮದಲ್ಲೂ PR ಮುಖಾಂತರ ನಿಮಗೆ ಗ್ರಾಮದಲ್ಲಿ ಬೆಳೆ ಸಮೀಕ್ಷೆನ ಮಾಡಿಸಿರ್ತಾರೆ. ಆ ಬೆಳೆ ಸಮೀಕ್ಷೆ ಮಾಡಿರಬೇಕಾದ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳು ಕಂಡು ಬಂದಿದೆ ಸ್ನೇಹಿತರೆ. ಅದೇನು ಅಂದರೆ, ಕೆಲ ರೈತರುಗಳಿಗೆ ಅವ್ರದ್ದು ಸರ್ವೆ ನಂಬರು ಅಂದರೆ ಜೈಂಟ್ ಖಾತೆಗಳು ಇತ್ತು ಅಂದರೆ ಅದರಲ್ಲಿ ಮೇನ್ಸ್ ಮಾಲೀಕದಾರನ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ ಅವರು. ಇನ್ನು ಉಳಿಕೆ ಜೈಂಟಲ್ಲಿ ಇರ್ತಾರಲ್ಲ, ಈಗ ಸಪೋಸು ಪೋತಿ ಖಾತೆ ಆಗಿದ್ದು ಆ ರೈತರಲ್ಲಿ ಇರ್ತಕ್ಕಂಥ ಮನೆ ಸದಸ್ಯರೆಲ್ಲ ಸೇರ್ಪಡೆ ಆಗಿರ್ತಾರೆ. ಬಟ್ ಎಲ್ಲರಿಗೂ ಕೂಡ FID ನಂಬರು ಕ್ರಿಯೇಟ್ ಆಗಿರ್ತದೆ. ಬಟ್ ಆದರೆ ಬೆಳೆ ಸಮೀಕ್ಷೆ ಮಾಡಬೇಕಾದಾಗ PRಗಳು ಕೇವಲ ಒಬ್ಬ ರೈತನ ಕನ್ಸಿಡರ್ ಮಾಡಿರ್ತಾರೆ. ಏನಕ್ಕಂದರೆ ಅಲ್ಲೂ ಒಂದು ಟ್ವಿಸ್ಟ್ ಇದೆ ಸ್ನೇಹಿತರೆ. ಬೆಳೆ ಪರಿಹಾರ ಮಾಡಲಿಕ್ಕೆ ಒಂದು ಸರ್ವೆ ನಂಬರ್ಗೆ ಇಂತಿಷ್ಟು ಹಣ ಅಂತ ನಿಗದಿ ಮಾಡಿರುತ್ತೆ ಸರ್ಕಾರ. ಸಪೋಸ್ ಅದು ಒಂದು ಸರ್ವೆ ನಂಬರ್ಗೆ 10 ರೂಪೀಸ್ ಥರ ಫಿಕ್ಸ್ ಮಾಡಿರ್ತಾರೆ. ಅವರು ಸರ್ವೆ ಮಾಡಿ ಒಂದು ಸರ್ವೆ ನಂಬರ್ ಅಪ್ಲೋಡ್ ಮಾಡ್ತು ಅಂದರೆ ಅದು GPS ಮುಖಾಂತರ ಸರ್ವೆ ಆಗೋದ್ರಿಂದ ಅವರು ಸದರಿ ಸರ್ವೆ ನಂಬರ್ಗೆ ಹೋಗಿ ಆ ಫೋಟೋನ ಕ್ಯಾಪ್ಚರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಜೈಂಟ್ ಖಾತೆದಾರರಿಗೆ ಯಾವುದೇ ಹಣ ಅವ್ರಿಗೆ ಸಿಗಲ್ಲ. ಯಾರಿಗೆ ಸಮೀಕ್ಷೆ ಮಾಡ್ತಾರಲ್ಲ ಅಂಥವ್ರಿಗೆ ಜೈಂಟ್ ಖಾತೆದಾರರನ್ನು ಮಾಲೀಕರು ಅಂತ ಘೋಷಣೆ ಮಾಡ್ಲಿಕ್ಕೆ ಹೋದರೆ ಅವ್ರಿಗೆ ಆ ಸರ್ವೆ ನಂಬರಲ್ಲಿ ಒಬ್ಬ ಮಾತ್ರ ಅಮೌಂಟ್ ಬರೋದ್ರಿಂದ 10 ರೂಪೀಸು, ಅವರು 3 ಜನ ಇದ್ದರೆ ಅವ್ರದ್ದು ಸರ್ವೆ ಮಾಡ್ಲಿಕ್ಕೆ ಹೋಗಲ್ಲ. ಜೈಂಟ್ ಖಾತೆದಾರರಲ್ಲಿ ಮೇನ್ ಖಾತೆದಾರ ಇರ್ತಾನಲ್ಲ ಅವ್ನು ಮಾತ್ರ ತಗೊಂಡು ಸಬ್ಮಿಟ್ ಮಾಡಿರ್ತಾರೆ. ಒಂದು ಕಾರಣ ಇದು. ಆ ಪರ್ಟಿಕ್ಯುಲರ್ ಜೈಂಟ್ ಖಾತೆಯಲ್ಲಿ ಮೇನ್ ಖಾತೆದಾರ ಇರ್ತಾರಲ್ಲ ಅವ್ರಿಗೆ ಮಾತ್ರ ಹಣ ಬಂದಿದೆ. ಉಳಿಕೆ ಖಾತೆದಾರರು FID ನಂಬರ್ ಇದ್ರೂ ಕೂಡ ಮತ್ತು NPCI ಮ್ಯಾಪಿಂಗ್ ಆಗಿದ್ರು ಕೂಡ, ಆಧಾರ್ ಪಾಣಿ ಜೋಡಣೆ ಆಗಿದ್ರೂ ಕೂಡ, ಮೊದಲನೇ ಹಂತದ ಬರ ಪರಿಹಾರದ 2,000 ರೂಪಾಯಿ ಹಣ ಬಂದಿದ್ರೂ ಕೂಡ ಎರಡನೇ ಕಂತಿದ ಹಣ ಜಮಾವಣೆ ಆಗಿಲ್ಲ. ಅದಲ್ಲದೆ ಸ್ನೇಹಿತರೆ, ಇನ್ನೂ ಒಂದು ತಪ್ಪಾಗಿದೆ. ಏನು ತಪ್ಪು ಅಂದರೆ, ಬೆಳೆ ಸಮೀಕ್ಷೆ ಮಾಡಬೇಕಾದಾಗ ಒಂದೇ ಸರ್ವೆ ನಂಬರಿನ ಕ್ರಾಪ್ನ ಫೋಟೋನ 2 ಜನ ಮಾಲೀಕರಿಗೆ ಅಪ್ಲೋಡ್ ಮಾಡಿರ್ತಾರೆ. ಇದು ಸರ್ಕಾರ ಮೇನಾಗಿ ಖುದ್ದಾಗಿ ಪರಿಶೀಲನೆ ಮಾಡೋದು. FID ನಂಬರಲ್ಲಿ ಕೂತಿರ್ತಕ್ಕಂಥ ಬೆಳೆ ಅದು ನೀರಾವರಿನ ಇಲ್ಲ ಮಳೆಯಾಶ್ರಿತನ, ಸರ್ಕಾರ ಕೊಟ್ಟಿರೋ ಕ್ರೈಟೀರಿಯಾದ ಅಡಿಯಲ್ಲಿ ಬರ್ತಕ್ಕಂಥ ಬೆಳೆನ ಇದು ಅದಷ್ಟನ್ನು ನೋಡುತ್ತೆ. ಕೆಲವು ಬೆಳೆಗಳಿಗೆ ನೀರಾವರಿಗೂ ಕೂಡ 18,000 ರೂಪಾಯಿ 17,000 ರೂಪಾಯಿ ಬರುತ್ತೆ ಅಮೌಂಟು ಫರ್ ಹೆಕ್ಟರ್ಗೆ ಅಂತ ಹೇಳಿದೆ. ಆ ನೀರಾವರಿ ಅಂದರೆ ಅದು ಕೆಲವು ಕ್ರಾಪ್ಗಳು ಮಾತ್ರ. ಉದಾಹರಣೆಗೆ ಶುಗರ್ ಕೇನ್ ಅಂದರೆ ಕಬ್ಬಿನ ಬೆಳೆ, ಅದು ನೀರಾವರಿಗೆ ಬರುತ್ತೆ, ಅದಕ್ಕೆ ಮಳೆಯಾಶ್ರಿತದಲ್ಲಿ ಬೆಳೆಯೋಕ್ಕಾಗಲ್ಲ. ಅದೇ ರೀತಿ ಭತ್ತದ ಬೆಳೆ, ಅದು ಮಳೆಯಾಶ್ರಿತದಲ್ಲಿ ಬೆಳೆಯೋಕ್ಕಾಗಲ್ಲ. ಅದೇ ಮಳೆಯಾಶ್ರಿತ ಬೆಳೆಗಳಿಗೆ ನೀರಾವರಿ ಅಂತ ಅವ್ರು ಏನಾದ್ರು ಮೆನ್ಷನ್ ಮಾಡಿತ್ತು ಅಂದರೆ ಅವ್ರಿಗೆ ಅಮೌಂಟ್ ಬರಲ್ಲ ಸ್ನೇಹಿತರೆ. ಓನ್ಲಿ ಭತ್ತದ ಬೆಳೆ ಆಗಿರ್ಬೋದು ಇಲ್ಲ ಶುಗರ್ ಕೇನ್ ಆಗಿರ್ಬೋದು, ಈ ಥರ ನೀರಾವರಿಗೆ ಸಂಬಂಧಪಟ್ಟಂಥ ಬೆಳೆಗಳಿಗೆ ಮಾತ್ರ ಕನ್ಸಿಡರ್ ಆಗುತ್ತೆ. ಹಾಗೆಯೇ ವಾಣಿಜ್ಯ ಬೆಳೆ ಅಂದರೆ ತುಂಬ ಬರುತ್ತೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರ್ಬೋದು, ಈ ಮೈಸೂರು ಭಾಗದಲ್ಲೆಲ್ಲ ತಾಂಬಾಕು ಈ ಥರ ಇದು ವಾಣಿಜ್ಯ ಬೆಳೆ ಬರುತ್ತೆ. ಇದಕ್ಕೆ ಕನ್ಸಿಡರ್ ಮಾಡಿಲ್ಲ ಅವರು. ಅದೇ ರೀತಿ ತುಂಬ ಬೆಳೆಗಳಿಗೆ ಕನ್ಸಿಡರ್ ಮಾಡಿಲ್ಲ. ಕೆಲವು ಆಯ್ದ ಬೆಳೆಗಳಿಗೆ ಕನ್ಸಿಡರ್ ಮಾಡಿ ಆ ಪರಿಮಿತಿಯೊಳಗೆ ಬರ್ತಕ್ಕಂಥ ಬೆಳೆಗೆ ಮಾತ್ರ ಪರಿಹಾರ ನಿಗದಿ ಮಾಡಿದ್ದಾರೆ. ಅದಲ್ಲದೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಇನ್ನೂ ಒಂದು ತಪ್ಪಾಗಿದೆ ಇಲ್ಲಿ. ಏನಂದರೆ, ಕೆಲವು ರೈತರಿಗೆ ಇಲ್ಲಿ ನಾನು ಕೆಲವು ಫೋಟೋಗಳನ್ನ ಹಾಕೊಂಡು ಹೋಗ್ತೀನಿ. ಈ ರೈತನಿಗೆ
ಕ್ರಾಪ್ ಸರ್ವೆ ಕರೆಕ್ಟಾಗಿದೆ ಮತ್ತು ಫೋಟೋ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ಆದರೆ ಹುಳ್ಸಾದ ಬೆಳೆ ಅಂದರೆ ಬೆಳೆ ಆಲ್ರೆಡಿ ಬಂದಿದೆ ಆ ಆ ಫೋಟೋನ ಸಬ್ಮಿಟ್ ಮಾಡಿದ್ದಾರೆ ಅವರು. ಅಂದರೆ ಈ ಬೆಳೆ ಆಲ್ರೆಡಿ ಇನ್ನೇನು ಕಟಾವಿನ ಹಂತಕ್ಕೆ ಬರುತ್ತೆ, ಅಂದರೆ ಮ್ಯಾಕ್ಸಿಮಮ್ 50% ರೀಚ್ ಆಗಿದೆ, ಕ್ರಾಪ್ ಎಲ್ಲೂ ಫೇಲ್ಯೂರ್ ಆಗಿಲ್ಲ ಅನ್ನೋ ಥರ ಆ ಮ್ಯಾಪಲ್ಲಿ ಆ ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ಈ ಕಾರಣದಿಂದ ಆ ರೈತನಿಗೆ ಎಲ್ಲ ಮೊದಲನೇ ಹಂತದ 2,000 ರೂಪಾಯಿ ಬಂದಿದೆ, ಮತ್ತು ಆತಂದು NPCIಗೆ DBT ಎಲ್ಲ ಮ್ಯಾಪಿಂಗ್ ಆಗಿದೆ, ಆಧಾರ್ ಪಹಣಿ ಕೂಡ ಜೋಡಣೆ ಆಗಿದೆ, ಆದರೂ ಕೂಡ ಅಮೌಂಟ್ ಬಂದಿಲ್ಲ. ಬಟ್ ಇಲ್ಲಿಗೆ 25 ದಿನಗಳು ಆದ ನಂತರನೂ ಕೂಡ ಅಮೌಂಟ್ ಇನ್ನೂ ಜಮಾವಣೆ ಆಗಿಲ್ಲ. ಅಂದರೆ ಇದೆಲ್ಲ ಹಾರೈಕೆ ಉತ್ತರ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ತುಂಬ ಜನ ರೈತರುಗಳೆಲ್ಲ ಕಾಯ್ತಾ ಇದ್ದೀರಾ ಈ ಅಮೌಂಟು ನಾಳೆ ಬರುತ್ತೆ ಇವತ್ತು ಬರುತ್ತೆ ಅಂತೇಳಿ. ಬಟ್ ಇದು ಎಲ್ಲೂ ಕ್ರೆಡಿಟ್ ಆಗೋ ಸಂಭವ ಕಾಣ್ತಾ ಇಲ್ಲ ಸ್ನೇಹಿತರೆ. ಈಗ ಏನು ಬಂದಿದೆ ಅಷ್ಟು ರೈತರಿಗೆ ಮಾತ್ರ ಬೆನಿಫಿಟ್ ಸಿಗುತ್ತೆ. ಅದಲ್ಲದೆ ಸ್ನೇಹಿತರೆ, ನಿಮ್ಗಾಲೇ ಗೊತ್ತಿರ್ಬೋದು, 3ನೇ ಹಂತದ ಬರ ಪರಿಹಾರದ ಹಣ ಜಮಾ ಮಾಡೋಕ್ಕೆ ಸರ್ಕಾರ ಆಲ್ರೆಡಿ ತಯಾರು ಮಾಡ್ಕೋತಾ ಇದೆ. ಅದು ಕೆಲವನ್ನ ಕನ್ಸಿಡರ್ ಮಾಡಿದೆ ಸ್ನೇಹಿತರೆ. 5 ಎಕರೆಗಿಂತ ಒಳಪಟ್ಟಿರ್ತಕ್ಕಂಥ ಸಣ್ಣ ರೈತರು ಮತ್ತು 2.5 ಎಕರೆಗಿಂತ ಇನ್ನೂ ಕೆಳಗೆ ಇರ್ತಕ್ಕಂಥ ಅತಿ ಸಣ್ಣ ರೈತರುಗಳಿಗೆ ಮುಂದಿನ ದಿನಗಳಲ್ಲಿ 3ನೇ ಹಂತದ ಬರ ಪರಿಹಾರದ ಹಣನ ರಿಲೀಸ್ ಮಾಡ್ತಾರೆ. ಕೂಡ 2ನೇ ಹಂತದ ಬೆಳೆ ಪರಿಹಾರದ ಅಮೌಂಟ್ ಕ್ಲಿಯರ್ ಆಗದೇ ಇದ್ರೂ ಕೂಡ 3ನೇ ಹಂತದ ಪರಿಹಾರಕ್ಕೆ ಹಾಲೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಇಲ್ಲೇ ಗೊತ್ತಾಗ್ಬೋದು ಸ್ನೇಹಿತರೆ ನಿಮಗೆಲ್ಲ, ಬೆಳೆ ಪರಿಹಾರದ ನಿರೀಕ್ಷೆಯಲ್ಲಿದ್ದ ಕೆಲವು ಸುಮಾರು ಅಂದರೆ 2 ಲಕ್ಷ ರೈತರುಗಳಿಗೆ ಬೆಳೆ ಪರಿಹಾರದ ಹಣ ಜಮಾವಣೆ ಆಗೋದಿಲ್ಲ ಅಂತ ಕಂಡೀಷನ್ ಆಗಿ ಹೇಳ್ಬೋದು ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.